ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 1954 ಸಮಯ. ಜಪಾನ್ನ ಟೋಕಿಯೋ ಏರ್ಪೋರ್ಟಲ್ಲಿ ಸಣ್ಣ ಗದ್ದಲ ಶುರುವಾಯಿತು. ಅಲ್ಲಿಗೆ ಬಂದಿಳಿದಿದ್ದ ಬಿಸ್ನೆಸ್ ಮ್ಯಾನ್ ಒಬ್ಬ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿದಿದ್ದ. ಅಲ್ಲವನ ಬಳಿ ಇದ್ದ ಪಾಸ್ಪೋರ್ಟ್ ಅನ್ನು ನೋಡಿದ ಏರ್ಪೋರ್ಟ್ ಸಿಬ್ಬಂದಿಗೆ ಏನೂ ಅನುಮಾನ. ಇಂಥದ್ದೊಂದು ದೇಶ ಜಗತ್ತಲ್ಲಿ ಇದೆಯಾ ಅನ್ನೋ ಕುತೂಹಲ. ಹೀಗಾಗಿ ಅವರು ಏರ್ಪೋರ್ಟಲ್ಲಿದ್ದ ಸೆಕ್ಯೂರಿಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ತಕ್ಷಣ ಅಲ್ಲಿಗೆ ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿ ಬಂದರು. ಆ ಬಳಿಕ ಆ ಆಗಂತಕನನ್ನು ವಿಚಾರಣಾ ಕೊಠಡಿಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಅವನ ಕೂಲಂಕಷ ವಿಚಾರಣೆ ಕೂಡ ಶುರುವಾಯಿತು. ಅಲ್ಲಿ ಅವನು ಆಡಿದ ಮಾತುಗಳನ್ನು ಕೇಳ್ತಾ ಇದ್ದ ಅಧಿಕಾರಿಗಳು ನಿಂತಲ್ಲೇ ಬೆವರೋದಕ್ಕೆ ಶುರು ಮಾಡಿದರು. ಅವರಿಗೆ ಯಾವುದನ್ನು ನಂಬಬೇಕು, ಏನನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಶುರುವಾಯಿತು. ಅವನು ನಿಜಕ್ಕೂ ಮನುಷ್ಯನ ಅಥವಾ ಅನ್ಯಗ್ರಹದಿಂದ ಇಲ್ಲಿಗೇನಾದರೂ ಬಂದುಬಿಟ್ನಾ ಅನ್ನೋ ಅನುಮಾನ ಕೂಡ ಅವರನ್ನು ಕಾಡದೇ ಇರಲಿಲ್ಲ. ಹಾಗಾದರೆ ಅವತ್ತು ಆ ಏರ್ಪೋರ್ಟ್ಗೆ ಬಂದವನು ಯಾರು? ಅವನು ಹೇಳಿದ ವಿಚಿತ್ರ ಕಥೆ ಏನು? ಆ ಪ್ರಕರಣ ಯಾಕೆ ಇವತ್ತಿಗೂ ಅತ್ಯಂತ ಕುತೂಹಲಕಾರಿಯಾಗಿ ಉಳ್ಕೊಂಡಿದೆ? ಗೆಳೆಯರೆ, 1954 ಜೂನ್ ತಿಂಗಳದು ಟೋಕಿಯೋ ಸಾಮಾನ್ಯವಾಗಿರೋ ಹಾಗೆ ಅವತ್ತು ಕೂಡ ಇತ್ತು. ಅಲ್ಲಿ ಏರ್ಪೋರ್ಟ್ನ ಅಧಿಕಾರಿಗಳು, ಕಸ್ಟಮ್ ಆಫೀಸರ್ಸು, ಹೀಗೆ ಆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಒಂದು ಹೊಸ ದಿನದ ಖುಷಿಯಲ್ಲಿದ್ದರು. ಯಥಾ ಪ್ರಕಾರ ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು. ಸಾಕಷ್ಟು ದೇಶಗಳಿಂದ ಟೋಕಿಯೋಗೆ ವಿಮಾನಗಳು ಬಂದಿಳಿತಾ ಇದ್ವು. ಅಲ್ಲಿ ಪ್ಯಾಸೆಂಜರ್ಗಳು ವಿಮಾನದಿಂದ ಇಳಿದು ಇಮಿಗ್ರೇಷನ್ಗೆ ಬಂದು ತಮ್ಮ ದಾಖಲೆಗಳನ್ನು ತೋರಿಸಿ ಮುಂದಕ್ಕೆ ಹೋಗ್ತಾ ಇದ್ರು. ಅವತ್ತು ಸಾಕಷ್ಟು ವಿಮಾನಗಳು ಬಂದ ಕಾರಣದಿಂದ ಅಲ್ಲಿ ಜನಸಂದಣಿ ಕೂಡ ಹೆಚ್ಚಾಗಿತ್ತು. ಕೆಲಸದ ಒತ್ತಡನೂ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿಳಿದ ವ್ಯಕ್ತಿಯೊಬ್ಬನ ಗುರುತು ಸರಿಯಾಗಿ ಪತ್ತೆ ಆಗ್ತಾ ಇರಲಿಲ್ಲ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದ. ತನ್ನದು ಟಾರೆಡ್ ಅನ್ನೋ ದೇಶ ಅಂತ ಹೇಳ್ತಾ ಇದ್ದ. ಆದರೆ ಅಲ್ಲಿದ್ದ ಅಧಿಕಾರಿಗಳಿಗೆ ಇದು ಯಾವ ದೇಶ ಅನ್ನೋದು ಗೊತ್ತೇ ಆಗಲಿಲ್ಲ. ಯಾಕೆಂದರೆ ಆ ಹೆಸರನ್ನು ಅವರು ಹಿಂದೆ ಯಾವತ್ತೂ ಕೇಳಿರಲಿಲ್ಲ. ಅವರ ದಾಖಲೆಗಳಲ್ಲೂ ಆ ಹೆಸರಿನ ದೇಶ ಇರಲಿಲ್ಲ. ಹೀಗಾಗಿ ಯಾವ ದೇಶ ಅಣ್ಣ ನಿಂದು, ಅದು ಎಲ್ಲಿಂದ ಬಂದೆ ಅಂತ ಕೇಳಿದರು. ಅದಕ್ಕೆ ಅವನು ಅಷ್ಟೇ ಸ್ಪಷ್ಟವಾಗಿ ಉತ್ತರ ಕೊಡೋದಕ್ಕೆ ಶುರು ಮಾಡ್ದ. ನನ್ನ ದೇಶಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ದ. ಅವನ ಪಾಸ್ಪೋರ್ಟನ್ನು ತೋರಿಸಿ, ನಾನು ಇದೇ ಟಾರೆಡ್ ದೇಶದ ಪಾಸ್ಪೋರ್ಟ್ ಮೂಲಕ ಸಾಕಷ್ಟು ದೇಶಗಳನ್ನು ಸುತ್ತಿದ್ದೀನಿ ಅಂತ ಹೇಳ್ಕಂಡ. ಜಪಾನ್ಗೂ ಹಿಂದೆ ಬಂದಿದ್ದೀನಿ, ಆಗ ಸಮಸ್ಯೆ ಆಗಿರಲಿಲ್ಲ, ಅವತ್ತು ಯಾರೂ ನನ್ನನ್ನು ಕೇಳಿರಲಿಲ್ಲ, ಈಗ ಯಾಕೆ ಸಮಸ್ಯೆ ಮಾಡ್ತಾ ಇದ್ದೀರಿ ಅಂತ ಆ ಅಧಿಕಾರಿಗಳನ್ನು ದಬಾಯಿಸೋದಕ್ಕೂ ಶುರು ಮಾಡ್ದ. ಸೊ ಅಲ್ಲಿನ ಅಧಿಕಾರಿಗಳು ಗೊಂದಲಕ್ಕೆ ಬಿದ್ದರು. ಅವನ ಜೊತೆ ಹೆಚ್ಚು ಮಾತಾಡ್ತಾ ಕೂತ್ಕೊಳ್ಳೋಷ್ಟು ಅವರಿಗೆ ಪುರುಸೊತ್ತಿರಲಿಲ್ಲ. ಯಾಕೆಂದರೆ ಜನ ಬರ್ತಲೇ ಇದ್ರು, ಅವರಿಗೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ತಕ್ಷಣ ಭದ್ರತಾ ಸಿಬ್ಬಂದಿಯನ್ನು ಅಲ್ಲಿಗೆ ಕರೆದು ಇವನನ್ನು ಅವರಿಗೆ ಒಪ್ಪಿಸಲಾಯಿತು. ಅಲ್ಲಿಂದ ಶುರುವಾಗಿದ್ದು ಆ ಆಗಂತಕನ ವಿಚಾರಣೆ. ಅಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದರು, ಹೇಗೆ ಕೇಳಿದರು, ಎಷ್ಟೇ ಬಾರಿ ಕೇಳಿದರು, ಅವನದ್ದು ಒಂದೇ ಉತ್ತರ. ಅವನಿಗೆ ಯಾವ ಗೊಂದಲಗಳು ಇರಲಿಲ್ಲ. ಆದರೆ ಪ್ರಶ್ನೆ ಕೇಳ್ತಿದ್ದವರ ತಲೆ ಕೆಡ್ತಾ ಹೋಗ್ತಾ ಇತ್ತು. ಅಲ್ಲಿ ಅವನು ಹೇಳ್ತಾ ಇರೋ ದೇಶ ಮತ್ತು ಅವನ ಬಳಿ ಇದ್ದ ಪಾಸ್ಪೋರ್ಟು ಎರಡು ಮ್ಯಾಚ್ ಆಗ್ತಾ ಇದ್ವು. ಆದರೆ ಆ ದೇಶ ಯಾವುದು, ಅದು ಎಲ್ಲಿದೆ, ಭೂಪಟದಲ್ಲಿ ಎಷ್ಟೇ ಹುಡುಕಿದ್ರು ಅದು ಸಿಗ್ತಾ ಇರಲಿಲ್ಲ. ಇನ್ನು ಅವನು ಡಾಲರು, ಪೌಂಡು, ಯೆನ್ನು, ಯುವಾನ್ನು ಸೇರಿದ ಹಾಗೆ ಸಾಕಷ್ಟು ದೇಶಗಳ ಕರೆನ್ಸಿಯನ್ನು ತನ್ನ ಹತ್ರ ಇಟ್ಕೊಂಡಿದ್ದ. ಹೀಗಾಗಿ ಅವನ ಬಗ್ಗೆ ಮತ್ತಷ್ಟು ಕುತೂಹಲ ಉಂಟಾಯಿತು. ಸರಿಯಪ್ಪ, ನಿನ್ನ ದೇಶ ಎಲ್ಲಿದೆ ಅಂತ ಮ್ಯಾಪಲ್ಲಿ ನೀನೇ ತೋರಿಸಿಬಿಡು ರಾಜ ಅಂತ ಅಧಿಕಾರಿಗಳು ಅವನ ಮುಂದೆ ವಿಶ್ವದ ಭೂಪಟವನ್ನು ಹರಡಿದರು. ಅವನ ದೇಶವನ್ನು ಹುಡುಕ್ತಾ ಹೋದ. ಫ್ರಾನ್ಸ್ ಹಾಗೂ ಸ್ಪೇನ್ನ ನಡುವೆ ನನ್ನ ದೇಶ ಇದೆ ಅಂತ ಅವನು ಹೇಳ್ತಾ ಇದ್ದ. ಆದರೆ ಆ ಮ್ಯಾಪಲ್ಲಿ ಆಂಡೋರಾ ಅನ್ನೋ ದೇಶ ಇತ್ತೇ ವಿನಃ ಅವನು ಹೇಳಿದ ಟಾರೆಡ್ ದೇಶ ಕಾಣಿಸ್ಲೇ ಇಲ್ಲ. ಸಾಕಷ್ಟು ಸಮಯ ಅದನ್ನು ಹುಡುಕಿ ಕಡೆಗೆ ಅವನು ಸಿಟಿಗೆದ್ದುಬಿಟ್ಟ. ನೀವು ಜಪಾನ್ನ ಜನಾನೇ ಸರಿ ಇಲ್ಲ ರೀ, ನಮ್ಮ ದೇಶದ ಹೆಸರೇ ಇಲ್ಲದ ಮ್ಯಾಪನ್ನು ಇಟ್ಕೊಂಡಿದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ ಅಂತ ಆ ಅಧಿಕಾರಿಗಳ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ದ. ಇದು ಅಧಿಕಾರಿಗಳ ತಲೆನೋವನ್ನು ಮತ್ತಷ್ಟು ಹೆಚ್ಚು ಮಾಡ್ತು. ಹೀಗಾಗಿ ಅವರು ಇವನನ್ನು ಮೊದಲು ಕೂಡ ಹಾಕಿ ಆಮೇಲೆ ಇವನ ಬಗ್ಗೆ ವಿಚಾರಣೆ ಮಾಡೋಣ ಅಂಥೇಳಿ ಅಲ್ಲಿಂದ ಎದ್ದು ಹೋದರು. ಇಷ್ಟಾದ ನಂತರ ಟೋಕಿಯೋದ ಹೋಟೆಲ್ಲೊಂದಕ್ಕೆ ಅವನನ್ನು ಕರೆತರಲಾಯಿತು. ಹೋಟೆಲ್ನ 6ನೇ ಮಹಡಿಯಲ್ಲಿ ಅವನನ್ನು ಕೂಡಿ ಹಾಕಲಾಯಿತು. ಅವನಿಗೆ ಬೇಕಾದ ಊಟ, ವಿಶ್ರಾಂತಿಯ ವ್ಯವಸ್ಥೆಗಳನ್ನು ಮಾಡಿದರು. ಅವನ ಕಾವಲಿಗೆ ಅಂತಲೇ 2 ಗಾರ್ಡ್ಗಳನ್ನು ಬಾಗಿಲಲ್ಲಿ ನಿಲ್ಲಿಸಲಾಯಿತು. ಹಾಗೆಯೇ ಹೋಟೆಲ್ನ ಹೊರಗೆ ಜಪಾನ್ ಪೊಲೀಸರ ಒಂದು ತಂಡ ಕಾವಲಿಗೆ ನಿಂತ್ಕೊಳ್ತು. ಅವನು ಬಾಗಿಲು ತೆಕ್ಕೊಂಡು ಹೊರಗೆ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಂತ ಬೇರೆ ಮಾರ್ಗಗಳ ಮೂಲಕವೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಕೊಠಡಿಗಿದ್ದದ್ದು ಒಂದೇ ಬಾಗಿಲು, ಒಂದೇ ಕಿಟಕಿ. ಆ ಕಿಟಕಿಯಿಂದ ಜಂಪ್ ಮಾಡುವ ಅವಕಾಶನೂ ಅವನಿಗಲ್ಲಿರಲಿಲ್ಲ.
ಯಾಕೆಂದರೆ ಹಾಗೇನಾದರೂ ಮಾಡಿಬಿಟ್ರೆ ಅವನು ಪ್ರಾಣ ಕಳ್ಕೋಬೇಕಾಗಿ ಬರ್ತಾ ಇತ್ತು. ಅದು 6ನೇ ಮಹಡಿಯಲ್ಲಿದ್ದ ಕೊಠಡಿ. ಹೀಗಾಗಿ ಅವನಲ್ಲಿ ರೆಸ್ಟ್ ತಗೊಳ್ಳಿ, ನಾಳೆ ವಿಚಾರಣೆಗೆ ಮತ್ತೆ ಒಳಪಡಿಸಿದ್ರಾಯಿತು ಅಂತ ಅಧಿಕಾರಿಗಳು ಅವನನ್ನು ಆ ಕೊಠಡಿಯಲ್ಲಿ ಬಿಟ್ಟು ಲಾಕ್ ಮಾಡ್ಕೊಂಡು ಹೊರಟು ಹೋದರು. ಅಲ್ಲಿ ರಾತ್ರಿ ಕಳೆದು ಬೆಳಗಾಯಿತು. ಅಧಿಕಾರಿಗಳು ತುಂಬ ಉತ್ಸಾಹದಲ್ಲಿ ಅವನ ವಿಚಾರಣೆಗೆ ಅಂತ ಆ ಕೊಠಡಿಯ ಸಮೀಪಕ್ಕೆ ಬಂದರು. ಹೊರಗಿನಿಂದ ಅದಕ್ಕೆ ಹಾಕಿದ್ದ ಬೀಗ ಹಾಗೆ ಇತ್ತು. ಕಾವಲುಗಾರರು ಅಲ್ಲಿ ನಿಂತಿದ್ರು. ಅಧಿಕಾರಿಗಳು ಬಂದ ಕೂಡಲೇ ಸೆಂಟ್ರಿ ಆ ಕೊಠಡಿಯ ಬಾಗಿಲನ್ನು ತೆಗೆದ. ತನಿಖಾಧಿಕಾರಿಗಳು ಒಳಗೆ ಬಂದು ನೋಡಿದರೆ ಆ ಕೊಠಡಿಯಲ್ಲಿ ಅವನೇ ಇಲ್ಲ, ಬಾಗಿಲು ತೆಗೆದಿಲ್ಲ, ಕಿಟಕಿಯಿಂದ ಹಾರಿಲ್ಲ. ಆದರೂ ರಾತ್ರಿ ಅವರೇ ಕರ್ಕೊಂಡು ಬಂದು ಒಳಗೆ ಬಿಟ್ಟು ಹೋದವನು ಬೆಳಗ್ಗೆ ನೋಡಿದರೆ ಅಲ್ಲಿಲ್ಲ. ಇದು ಹೇಗೆ ಸಾಧ್ಯ ಆಯಿತು? ಆ ಕೊಠಡಿಯಲ್ಲಿದ್ದವನು ಎಲ್ಲಿ ಹೋದ? ಅವನ ವಸ್ತುಗಳಲ್ಲಿ? ಅಲ್ಲಿದ್ದ ಅಧಿಕಾರಿಗಳಿಗೆ ಆಶ್ಚರ್ಯವೂ ಆಶ್ಚರ್ಯ. ಇದು ಜಪಾನ್ ಪೊಲೀಸ್ ಇಲಾಖೆಯನ್ನು ತಲ್ಲಣಗೊಳಿಸಿತು. ಅಸ್ತಿತ್ವವೇ ಇಲ್ಲದ ದೇಶದ ಪಾಸ್ಪೋರ್ಟ್ ಹಿಡ್ಕೊಂಡು ಅತ್ಯಂತ ಭದ್ರತೆಯನ್ನು ಹೊಂದಿರುವ ಕೊಠಡಿಯಿಂದ ಅವನು ಕಾಣೆಯಾದ ಅಂದರೆ ಏನರ್ಥ? ಜಪಾನ್ನ ಪೊಲೀಸರು ತಲೆ ಕೆಡಿಸ್ಕೊಂಡ್ರು. ಅವನನ್ನು ಹುಡುಕೋ ಪ್ರಯತ್ನಗಳು ಆರಂಭ ಆದವು. ಆದರೆ ಅವನಲ್ಲಿ ಯಾರ ಕೈಗೂ ಸಿಗಲಿಲ್ಲ. ಆಗಲೇ ಅಲ್ಲಿ ಮಲ್ಟಿ ಯೂನಿವರ್ಸ್, ಪ್ಯಾರಲಲ್ ಯೂನಿವರ್ಸ್ ಥಿಯರಿ ಒಂದು ವಿಪರೀತ ಕೇಳಿ ಬರೋದಕ್ಕೆ ಶುರುವಾಗಿದ್ದು. ಇವನು ಯಾರೋ ನಮ್ಮ ಜಗತ್ತಿನವನೇ ಅಲ್ಲ, ಅವನು ಬ್ರಹ್ಮಾಂಡದ ಬೇರೆ ಲೋಕದಿಂದ ಇಲ್ಲಿಗೆ ಬಂದಿದ್ದಾನೆ ಅಂತೆಲ್ಲ ಹೇಳುವವರ ಸಂಖ್ಯೆ ಅಲ್ಲಿ ಹೆಚ್ಚಾಗ್ತಾ ಹೋಯಿತು. ಗೆಳೆಯರೆ, ಈ ಜಗತ್ತು ಅನ್ನೋದು ಬ್ರಹ್ಮಾಂಡದ ಒಂದು ಅಣು ಮಾತ್ರ. ಆ ಬಗ್ಗೆ ಈಗಾಗಲೇ ಸಾಕಷ್ಟು ವಿಜ್ಞಾನಿಗಳು ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮದೇ ಕ್ಷೀರಪಥ ಗ್ಯಾಲಾಕ್ಸಿಯಲ್ಲೇ ಕೋಟ್ಯಂತರ ಸೂರ್ಯರಿದ್ದಾರೆ, ಅವರಿಗಿಂತಲೂ ಹೆಚ್ಚು ಗ್ರಹಗಳಿವೆ. ಹಾಗೆಯೇ ಈ ಬ್ರಹ್ಮಾಂಡದಲ್ಲಿ ಇಂಥ ಲಕ್ಷಾಂತರ ಗ್ಯಾಲಾಕ್ಸಿಗಳಿವೆ ಅಂದ ಮೇಲೆ ಬ್ರಹ್ಮಾಂಡ ಎಷ್ಟು ದೊಡ್ಡದಿರಬೇಕು ಊಹೆ ಮಾಡ್ಕೊಳ್ಳಿ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ, ಹೀಗೆ ನಮಗೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳಿವೆ. ಹಾಗೆ ನಮಗೆ ಗೊತ್ತಿಲ್ಲದ ಅಲ್ಲಿನ ಶಕ್ತಿಗಳು, ನಮಗೆ ಗೊತ್ತೇ ಇಲ್ಲದ ವಾತಾವರಣ, ಹೀಗೆ ಅಲ್ಲಿ ಏನು ಬೇಕಾದರೂ ಇರಬಹುದು. ಸೊ ಮಲ್ಟಿವರ್ಸ್ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಜನರಲ್ಲಿ ಕುತೂಹಲ ಹಾಗೆ ಇದೆ. ಅಂಥ ಮಲ್ಟಿವರ್ಸನ್ನು ಅತಿಯಾಗಿ ನಂಬಲಾಗಿದ್ದು 1954ರಲ್ಲಿ. ಯಾಕೆಂದರೆ ಅವತ್ತು ಈ ವ್ಯಕ್ತಿ ಹೋಗಿದ್ದಾದರೂ ಎಲ್ಲಿಗೆ, ಅವನು ಎಲ್ಲಿಂದ ಬಂದ ವಿಚಾರಣೆ ಎದುರಿಸ್ದ, ಹಾಗೆ ಮಾಯವಾಗಿ ಹೋದ ಅಂದರೆ ಎಲ್ಲಿಗೆ ಹೋದ, ಅವನು ಜಪಾನ್ನಿಂದ ಹೇಗೆ ಪಾರಾದ, ಜಪಾನ್ನಲ್ಲಿ ಎಷ್ಟು ಹುಡುಕಿದ್ರು, ಎಷ್ಟು ದಿನಗಳ ಕಾಲ ಹುಡುಕಿದ್ರು ಅವನು ಸಿಗದೆ ಹೇಗಿರೋದಕ್ಕೆ ಸಾಧ್ಯ? ಇಂಥ ಹಲವು ಪ್ರಶ್ನೆಗಳು ಅಲ್ಲಿ ಹೆಚ್ಚಾಗ್ತಾ ಹೋದಂತೆ ಈ ಮಲ್ಟಿವರ್ಸ್ ಬಗ್ಗೆ ಕೂಡ ಅನುಮಾನಗಳು, ಕುತೂಹಲಗಳು, ಚರ್ಚೆಗಳು ಹೆಚ್ಚಾಗ್ತಾ ಹೋದವು. ಹಿಂಗೂ ಇರಬಹುದು, ಆ ವ್ಯಕ್ತಿ ಕಾವಲಿಗಿದ್ದವರನ್ನೇ ಬುಕ್ ಮಾಡಿಕೊಂಡು ಆ ಹೋಟೆಲ್ನಿಂದ ಹೊರಗೆ ಹೋಗಿರಬಹುದು ಅಂತ ಅಂದುಕೊಳ್ಳೋಣ. ಆದರೆ ಅವನು ಹೋಟೆಲ್ನಿಂದ ಪಾರಾಗಬಹುದು, ಆದರೆ ಜಪಾನ್ನಿಂದ ಹೊರಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅಲ್ಲದೆ ಅವನ ವೀಸಾ, ಪಾಸ್ಪೋರ್ಟ್ಗಳ ಕಾಪಿ ಎಲ್ಲ ಜಪಾನ್ನ ಪೊಲೀಸರ ಬಳಿ ಇತ್ತು. ಹೀಗಿರುವಾಗ ಅವನು ಬೇರೆ ಏರ್ಪೋರ್ಟಲ್ಲಾದರೂ ಸಿಕ್ಕಾಕೋಬೇಕಿತ್ತಲ್ವಾ? ಇನ್ನು ಜಪಾನ್ನಿಂದ ಅವನು ಮತ್ತೊಂದು ದೇಶಕ್ಕೆ ಹೋದ ಅಂತ ಇಟ್ಕೊಂಡ್ರು, ಅಲ್ಲೂ ಈ ಟೌರೆಡ್ ಅನ್ನೋ ದೇಶದ ಪಾಸ್ಪೋರ್ಟ್ ಪತ್ತೆ ಆಗಬೇಕಿತ್ತು, ಅಲ್ಲಿ ಕೂಡ ಇವನು ಬಂಧನಕ್ಕೀಡಾಗಬೇಕಿತ್ತಲ್ವಾ? ಆದರೆ ಅದು ಯಾವುದೂ ಆಗಿಲ್ಲ ಅಂದಮೇಲೆ ಅಲ್ಲಿ ನಿಜಕ್ಕೂ ಏನಾಯಿತು? ಅವನು ಅನ್ಯಗ್ರಹದಿಂದ ಬಂದಿದ್ನಾ? ನಮ್ಮಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಬಂದಿದ್ನಾ? ಇಂಥ ಅನುಮಾನಗಳು ಕೂಡ ಕೆಲವರಲ್ಲಿ ಮೂಡಿದ್ವು. ಆದರೆ ಅಲ್ಲಿ ಬಂದಿದ್ದವನು ಮನುಷ್ಯನ ಥರಾನೇ ಇದ್ದ. ಅನ್ಯಗ್ರಹ ಜೀವಿಗಳ ಬಗ್ಗೆ ನಮಗೊಂದು ಕಲ್ಪನೆ ಇದೆಯಲ್ಲ, ಆ ಥರ ಅವನು ಕಾಣ್ತಾ ಇರಲಿಲ್ಲ. ಹೀಗಾಗಿ ಅವನು ಇದೇ ಲೋಕದ ಜೀವಿ ಇರಬೇಕು ಅಂತ ಮತ್ತೆ ಕೆಲವರು ಹೇಳಿದರು. ಹೀಗಾಗಿ ಅಲ್ಲಿ ಟೈಮ್ ಟ್ರಾವೆಲಿಂಗ್ ಬಗ್ಗೆ ಕೂಡ ಒಂದಷ್ಟು ಥಿಯರಿಗಳು ಕೇಳಿ ಬಂದವು. ಅವನು ಯಾವುದೋ ಕಾಲದ ಮನುಷ್ಯ ಇರಬೇಕು, ಟೈಮ್ ಟ್ರಾವೆಲ್ ಮಾಡ್ತಾ ಅವನು ಈಗ ಜಪಾನಿಗೆ ಬಂದಿದ್ದಾನೆ. ಬಹುಶಃ ಅವನು ನಮಗಿಂತ ಮುಂದಿನವನೋ ಅಥವಾ ನಮಗಿಂತ ಹಿಂದಿನವನೋ ಇರಬೇಕು. ಟೌರೆಡ್ ಅನ್ನೋ ದೇಶ ಇದುವರೆಗೆ ಇರಲಿಲ್ಲ ಅನ್ನೋದಾದ್ರೆ ಮುಂದೆ ಯಾವತ್ತೂ ಅದು ಇರುತ್ತೇನೋ? ಹಾಗಿದ್ರೆ ಅವನು ನಮಗಿಂತ ಸಾಕಷ್ಟು ವರ್ಷಗಳ ಮುಂದಿದ್ದಾನೆ. ಈ ಥರದ ಕಲ್ಪನೆಗಳು, ಮಾತುಗಳು, ಚರ್ಚೆಗಳು ಕೂಡ ಅಲ್ಲಿ ಸಾಕಷ್ಟು ಹುಟ್ಕೊಂಡು, ಹೀಗೆ ಈ ಅನ್ನೋನ್ ಟೌರೆಡ್ ಮ್ಯಾನ್ ಬಗ್ಗೆ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲೇ ಇದೆಲ್ಲ ಕೂಡ ಕಟ್ಟುಕಥೆ. ಅದು ಫಿಕ್ಷನ್ ಸಿನಿಮಾಗಳಲ್ಲಿ ನಾವು ನೋಡೋದಕ್ಕೆ ಮಾತ್ರ ಸಾಧ್ಯವಾಗುವಂಥ ವಿಷಯ ಅಂತ ಮತ್ತೆ ಕೆಲವರು ಹೇಳಿದರು. 1959ರಲ್ಲಿ ಇಂಥದ್ದೇ ಒಂದು ಕ್ಯಾರೆಕ್ಟರ್ ಜಪಾನಿಗೆ ಬಂದಿತ್ತು. ಅವನನ್ನು ಜಾನ್ ಅಲೆನ್ ಜಾಗ್ರೆಸ್ ಅಂತ ಗುರುತಿಸಲಾಗಿತ್ತು. ಅವತ್ತವನು ತನ್ನ ಕೊರಿಯನ್ ಪತ್ನಿಯೊಂದಿಗೆ ಜಪಾನ್ಗೆ ಬಂದಿದ್ದ. ಅವನು 3 ತಿಂಗಳ ಕಾಲ ಜಪಾನ್ನಲ್ಲಿದ್ದ. ಆದರೆ ಆ ಸಂದರ್ಭದಲ್ಲಿ ಅವನು ಜಪಾನ್ನ ಬ್ಯಾಂಕಿಗೆ 2 ಲಕ್ಷ ಎನ್ನಷ್ಟು ಹಣವನ್ನು ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಕೊಟ್ಟ. ಆ ಚೆಕ್ಕೆ ನಕಲಿಯಾಗಿತ್ತು.
ಹೀಗಾಗಿ ಅಲ್ಲವನನ್ನು ಜಪಾನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಆ ವ್ಯಕ್ತಿ ಅಮೆರಿಕಾದಲ್ಲಿ ಹುಟ್ಟಿದವನಾಗಿದ್ದ. ಆ ಬಳಿಕ ಚೆಕೋಸ್ಲೋವೇಕಿಯಾ ಮೂಲಕ ಜರ್ಮನಿಗೆ, ಅಲ್ಲಿಂದ ಬ್ರಿಟನ್ಗೆ ಹೋಗಿದ್ದೆ ಅಂತ ಹೇಳಿಕೊಂಡಿದ್ದ. ಅವನು 2ನೇ ಮಹಾಯುದ್ಧದ ಕಾಲದಲ್ಲಿ ರಾಯಲ್ ಏರ್ಫೋರ್ಸ್ನ ಪೈಲಟ್ ಆಗಿದ್ದವು ನಾನು ಅಂತ ಕೂಡ ಹೇಳಿಕೊಂಡಿದ್ದ. ಅವನನ್ನು ಜರ್ಮನಿ ಸೆರೆ ಹಿಡಿದಿತ್ತಂತೆ. ಹೀಗೆ ನಾನಾ ಕಥೆಗಳನ್ನು ಅವನು ಹೇಳಿಕೊಂಡಿದ್ದ. ಅವನು 2ನೇ ಮಹಾಯುದ್ಧದ ನಂತರ ಲ್ಯಾಟಿನ್ ಅಮೆರಿಕಕ್ಕೆ ವಲಸೆ ಹೋದಂತೆ. ಅಲ್ಲಿಂದ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಅಲ್ಲಿ ಪೈಲಟ್ ಆಗಿ ಕೆಲಸ ಮಾಡಿದ್ನಂತೆ. ಹಾಗೆಯೇ ಯುನೈಟೆಡ್ ಅರಬ್ ರಿಪಬ್ಲಿಕ್ ಅಲ್ಲಿ ಕೂಡ ಪೈಲಟ್ ಆಗಿ ಕೆಲಸ ಮಾಡಿದ್ನಂತೆ. ಗೆಳೆಯರೆ, ಈ ಯುನೈಟೆಡ್ ಅರಬ್ ರಿಪಬ್ಲಿಕ್ ಅಂದರೆ ಈಜಿಪ್ಟ್ ಹಾಗೂ ಸಿರಿಯಾಗಳು ಒಟ್ಟಿಗಿದ್ದ ಕಾಲ. 1958ರಿಂದ 71ರವರೆಗೆ ಸಿರಿಯಾ ಮತ್ತು ಈಜಿಪ್ಟ್ಗಳು ಜೊತೆಗಿದ್ವು. ಆ ಬಳಿಕ 2 ಬೇರೆ ಆದವು. ಆ ಕಾಲದಲ್ಲಿ ಇದನ್ನು ಯುನೈಟೆಡ್ ಅರಬ್ ರಿಪಬ್ಲಿಕ್ ಅಂತ ಕರಿತಾ ಇದ್ರು. ಇವನು ಅಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಂತ ಹೇಳ್ಕೊಂಡ. ಹಾಗೆ ಜಪಾನ್ ಈ ಯುನೈಟೆಡ್ ಅರಬ್ ರಿಪಬ್ಲಿಕ್ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದೆ. ಹಿಂಗಾಗಿ ಅದರಲ್ಲಿ ಸೇರೋದಕ್ಕೆ ನಾನು ಬಂದಿದ್ದೀನಿ ಅಂತ ಅವನು ಹೇಳ್ಕೊಂಡಿದ್ದ. ಇದೆಲ್ಲ ಕೂಡ ತುಂಬಾನೇ ವಿಚಿತ್ರ ಅನ್ನಿಸ್ತಾ ಇತ್ತು. ಹಿಂಗ ಅವನ ಕಥೆಗಳನ್ನೆಲ್ಲ ಕೇಳಿದ್ದ ಜಪಾನ್ ಪೊಲೀಸರು ಅವನ ಮೇಲೊಂದು ಫ್ರಾಡ್ ಕೇಸನ್ನು ಬುಕ್ ಮಾಡಿದ್ರು. ಕಡೆಗೆ ಅವನಿಗೆ 1 ವರ್ಷದ ಶಿಕ್ಷೆ ವಿಧಿಸಲಾಯಿತು. ಅವನು ಶಿಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಅವನನ್ನು ಜಪಾನ್ ಹಾಂಗ್ಕಾಂಗ್ಗೆ ಡಿಪೋರ್ಟ್ ಮಾಡ್ತು. ಅವನ ಹೆಂಡತಿನ ಸೌತ್ ಕೊರಿಯಾಗೆ ಕಳುಹಿಸ್ಕೊಡ್ತು. ಹೀಗೆ ಹಾಂಗ್ಕಾಂಗ್ಗೆ ಹೋದವನು ಏನಾದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವನನ್ನೇ ಇಲ್ಲಿ ಟವರೆಡ್ ಮ್ಯಾನ್ ಅಂತ ಚಿತ್ರಿಸಿ ಅವನು ಬಂದ ಸಮಯವನ್ನು 4 ವರ್ಷಗಳ ಕಾಲ ಹಿಂದಕ್ಕೆ ತಳ್ಳಿ ಇಲ್ಲಿ ಕಥೆಗಳನ್ನು ಸೃಷ್ಟಿಸಲಾಯಿತು ಅಂತ ಮತ್ತೆ ಕೆಲವರು ಜಪಾನ್ನ ಜನ ಹೇಳಿದರು. ಗೆಳೆಯರೆ, ಇಲ್ಲಿ ಜಪಾನ್ನಲ್ಲಿ ಕಾಣಿಸ್ಕೊಂಡ ಮಿಸ್ಟ್ರಿ ಮ್ಯಾನ್ ಇದೇ ಜಾನ್ ಜರ್ಗೋಸ್ ಅಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಇದಕ್ಕೆ ಚಿತ್ರ ವಿಚಿತ್ರ ಕಥೆಗಳನ್ನು ಕಟ್ತಾರೆ. ಟೈಮ್ ಟ್ರಾವೆಲ್ ಇರಬೇಕು ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಅಂಥದ್ದೊಂದು ಕ್ಯಾರೆಕ್ಟರ್ ಇರಲೇ ಇಲ್ಲ, ಅದೆಲ್ಲ ಸುಮ್ಮನೆ ಹುಟ್ಕೊಂಡ ಕಥೆ ಅಂತಾರೆ. ಇನ್ನೂ ಸ್ವಲ್ಪ ಜನ ಅವನಿಗೆ ಸ್ಕಿಜೋಫ್ರೇನಿಯಾ ಆಯಿತು ಅಂತ ಹೇಳಿದರೆ, ಮತ್ತೆ ಕೆಲವರು ಬೇರೆಯದ್ದೇ ಆದ ಬ್ರಹ್ಮಾಂಡದಿಂದ ಅವನಿಲ್ಲಿಗೆ ಬಂದಿದ್ದ ಅಂತ ಕೂಡ ನಂಬುತ್ತಾರೆ. ಆದರೆ ಇದ್ಯಾವುದಕ್ಕೂ ಸ್ಪಷ್ಟ ಪುರಾವೆಗಳು ಇಲ್ಲದೆ ಇರೋ ಕಾರಣದಿಂದ ಈ ಟವರೆಡ್ ಮ್ಯಾನ್ನ ಕಥೆ ಮಿಸ್ಟ್ರಿ ಮ್ಯಾನ್ ಅಂತಲೇ ಇವತ್ತಿಗೂ ಕೂಡ ಉಳ್ಕೊಂಡು ಬಿಟ್ಟಿದೆ. ಈ ವಿಷಯದ ಬಗ್ಗೆ ಒಂದಷ್ಟು ಡಾಕ್ಯುಮೆಂಟ್ರಿಗಳಾಗಿವೆ. ಒಂದಷ್ಟು ಜನ ಇದರ ಬಗ್ಗೆ ಥರಾವರಿ ಕಥೆಗಳನ್ನು ಹೇಳಿದ್ದಾರೆ. ಗೆಳೆಯರೆ, ನಮಗೆ ಇವತ್ತಿಗೂ ಕೂಡ ಅನ್ಯಗ್ರಹದ ಜೀವಿಗಳ ಬಗ್ಗೆ, ಟೈಮ್ ಟ್ರಾವೆಲಿಂಗ್ ಬಗ್ಗೆ, ಹೀಗೆ ನಮಗೆ ಗೊತ್ತಿಲ್ಲದ ಹಲವಾರು ಮಿಸ್ಟ್ರಿಗಳ ಬಗ್ಗೆ ಕಥೆಗಳನ್ನು ಕೇಳೋದು ತುಂಬ ಇಷ್ಟ ಆಗುತ್ತೆ. ಆ ಕಥೆಗಳನ್ನು ಕೇಳ್ತಾ ನಾವು ಕೂಡ ಒಂದಷ್ಟು ಕಥೆಗಳನ್ನು ಸೃಷ್ಟಿ ಮಾಡಿ, ನಾವು ಕೇಳಿದ ಒಂದಷ್ಟು ವಿಷಯಗಳಿಗೆ ಮತ್ತಷ್ಟು ಮಸಾಲೆಯನ್ನು ಆ್ಯಡ್ ಮಾಡಿ ಅದನ್ನು ಅದ್ಭುತವಾಗಿ ವರ್ಣಿಸುವ ಕಲೆಯನ್ನು ಮನುಷ್ಯ ಸಾಕಷ್ಟು ವರ್ಷಗಳಿಂದ ಕಲ್ತಿದ್ದಾನೆ. ಅದರ ಭಾಗನೇ ಅನ್ಯಗ್ರಹ ಜೀವಿಗಳು ಭೂಮಿಗೆ ಬಂದ ಕಥೆಗಳು, ಹಾರುವ ತಟ್ಟೆಗಳನ್ನು ನಾವು ನೋಡಿದ್ವಿ ಅಂತ ಹೇಳೋರು, ಇವನ್ನೆಲ್ಲ ನಾವು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಬಹುಶಃ ಈ ಟವರೆಡ್ ಮನುಷ್ಯನ ಕಥೆ ಕೂಡ ಇಂಥದ್ದೇ ಆಗಿರಬೇಕು. ಯಾರೋ ಒಬ್ಬ ಏರ್ಪೋರ್ಟಲ್ಲಿ ನಕಲಿ ಪಾಸ್ಪೋರ್ಟು ಅಥವಾ ಮತ್ತಿನ್ಯಾವುದೋ ಕಾರಣಕ್ಕೆ ಸಿಕ್ಕಿ ಅವನು ಯಾವುದೋ ಮಾನಸಿಕ ರೋಗದಿಂದ ಬಳಲ್ತಾ ಇದ್ದು ಅವನನ್ನು ಜಪಾನ್ನ ಅಧಿಕಾರಿಗಳು ವಶಕ್ಕೆ ತಗೊಂಡು ಒಂದಷ್ಟು ದಿನಗಳ ಕಾಲ ವಿಚಾರಣೆ ಮಾಡಿ ಆನಂತರ ಅವನನ್ನು ಬಿಟ್ಟು ಕಳುಹಿಸೋದು ಅಥವಾ ಅವನ ದೇಶಕ್ಕೆ ಡಿಪೋರ್ಟ್ ಮಾಡೋದು ಮಾಡಿದರೆ ಅದನ್ನೇ ಸ್ವಲ್ಪ ರೋಚಕಗೊಳಿಸಿ ಮಿಸ್ಟ್ರಿ ಮ್ಯಾನ್ ಥರದ ಕಥೆಗಳನ್ನು ಇಲ್ಲಿ ಜಪಾನ್ನ ಜನ ಹೇಳಿದ್ರು ನಾವು ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಇಂಥದ್ದೊಂದು ಕಥೆ ಇವತ್ತಿಗೂ ಜಪಾನ್ನಲ್ಲಿ ಚಾಲ್ತಿಯಲ್ಲಿದೆ. ಇದು ಗೆಳೆಯರೆ 1954ರಲ್ಲಿ ಜಪಾನ್ನಲ್ಲಿ ಉಂಟಾಗಿತ್ತು ಅಂತ ಹೇಳಲಾಗುವ ಮಿಸ್ಟ್ರಿ ಮ್ಯಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.